ಏನು ನಿವೇಶನ ರೈತರು ಒಂದು ಪ್ರತಿಭಟನೆ ನಡೀತಾ ಇದೆ ಇಲ್ಲಿ, ನೀವು ಕೂಡ ಪ್ರತಿಭಟನೆ ಭಾಗವಹಿಸಿದ್ದೀರಾ. ಭೀಮ್ ಆರ್ಮಿಯಿಂದ ನಿಮ್ಮ ಬೆಂಬಲ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ, ಮುಂದಿನ ಕಾನೂನು ಕ್ರಮಕ್ಕೆ ನೀವು ಯಾವ ರೀತಿ ಕೈ ಜೋಡಿಸ್ತೀರಿ? ನಮಸ್ಕಾರ. ಈಗಾಗಲೇ ಏನು ಗೋಣಿಬೀಡು ಪಂಚಾಯಿತಿ ಮಣ್ಣಿಕೆರೆ ಗ್ರಾಮದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ವಾಸ ಮಾಡುವಂಥ ಲೈನ್ ಮನೆಗಳಲ್ಲಿ ವಾಸ ಮಾಡುವಂಥ ಅನೇಕ ನಿರಾಶ್ರಿತರು ಬಂದು ಶೆಡ್ಡನ್ನು ಹಾಕ್ಕೊಂಡಿದ್ದಾರೆ. ನಮ್ಮ ಗಮನಕ್ಕೆ ಅವತ್ತು ಏನು 3 ದಿನದ ಹಿಂದೆ ಬಂತು. ಸೊ ಆ 3 ದಿನದಲ್ಲಿ ನಮ್ಮ ಗಮನಕ್ಕೆ ಯಾವಾಗ ಬಂತು ಅವತ್ತಿಂದ ಕೂಡ ನಾವು ನಿರಾಶ್ರಿತ ಜೊತೆಯಲ್ಲಿ ಕೂರಿಸ್ಕೊಂಡಿದ್ದೀವಿ. ಅವರಿಗೆ ಏನು ಇಲ್ಲಿಯ ಅವ್ರಿಗೆ ಏನು ಸಮಸ್ಯೆಗಳಾದರೂ ಕೂಡ ನಾವು ಅವ್ರ ಜೊತೆ ಕೂರಿಸ್ಕೊಂಡಿದ್ದೀವಿ. ಈಗ ಭೀಮ್ ಆರ್ಮಿ ಕರ್ನಾಟಕ ಕೂಡ ಈ ಒಂದು ನಾನು ಆಲ್ರೆಡಿ ನಿನ್ನೆ ರಾಜ್ಯ ಕಮಿಟಿಗೆ ಕೂಡ ತಿಳಿಸಿದೆ. ಈಗಾಗಲೇ ಇಲ್ಲಿ ಲೈನ್ ಮನೆಗಳಲ್ಲಿ ವಾಸ ಮಾಡುವಂಥ ನಿರಾಶ್ರಿತರು ಏನು ಮಣ್ಣಿಕೆರೆಯ ಸರ್ಕಾರಿ ಭೂಮಿಯಲ್ಲಿ ಗುಡಿಸಲುಗಳನ್ನ ಹಾಕ್ಕೊಂಡಿದ್ದಾರೆ. ಇದರೊಟ್ಟಿಗೆ ಭೀಮ್ ಆರ್ಮಿ ಏನು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಏನು ಅವರು ಹೋರಾಟವನ್ನು ನಡೆಸ್ತಿದ್ದಾರೆ, ಅವರೊಟ್ಟಿಗೆ ಖಂಡಿತವಾಗಿ ಒಂದು ಭೀಮ್ ಆರ್ಮಿ ಭಾಳ ಗಟ್ಟಿಯಾಗಿ ಅವ್ರ ಜೊತೆ ನಿಂತ್ಕೊಂಡು ಈ ಹೋರಾಟಕ್ಕೆ ಸಪೋರ್ಟನ್ನು ಮಾಡುತ್ತೆ. ಅದರೊಟ್ಟಿಗೆ ಯಾವುದೇ ಕಾರಣಕ್ಕೂ ಕೂಡ ನಿಜವಾಗ್ಲೂ ನಮ್ಮ ಪ್ರಾಮಾಣಿಕ ಹೋರಾಟ ಹೇಗಾಗ್ತದೆ ಅಂತ ಹೇಳಿದರೆ, ಇಲ್ಲಿ ಏನು ಗುಡಿಸಲುಗಳನ್ನ ಹಾಕ್ಕೊಂಡಿದ್ದಾರೆ ಅವರಿಗೆ ಮನೆ ಆಗೋವರೆಗೂ ಕೂಡ ನಾವು ಅವ್ರ ಜೊತೆಗೆ ಭಾಳ ಗಟ್ಟಿಯಾಗಿ ನಿಲ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ.